ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರದ ಲಾಗ್ ಆಗಿದೆ ಇದು. ಸೊ ಇವತ್ತು ಬಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು, ಬಿಕಾಸ್ ನನ್ನ ಮಗಂದು ಬರ್ಡೇ ಇವತ್ತು. ಸೊ ಅವನಿಗೆ ಅಂತ ಹೇಳಿ ಸ್ಪೆಷಲ್ ಅಂತ ಏನೂ ಇಲ್ಲ. ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ನಾರ್ಮಲ್ ಡೇಸ್ ಥರನೇ ಇರುತ್ತೆ. ಬರ್ಡೇ ಅಂದರೆ ಮಕ್ಕಳು ಖುಷಿಗೋಸ್ಕರ ಒಂದು ಚಿಕ್ಕದಾಗಿ ಒಂದು ಕೇಕ್ ತರ್ಬೋದು ಅಷ್ಟೇ. ಆ್ಯಂಡ್ ದೆನ್ ನಂದು ಡೈಲಿ ಲಾಗ್ ಟೈಪ್ ಅಂದರೆ ಡೈಲಿ ನಂದು ರೊಟೀನ್ಸ್ ಹೀಗೆ ಇರುತ್ತೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ತುಪ್ಪ ಕುಡಿತೀನಿ. ಸೊ ಆ್ಯಸ್ ಯೂಶ್ವಲ್ ಅದೇ ಥರ ಇವತ್ತು ಟಿಫನ್ಗೆ ಬಂದು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ದೆ ನಾನು, ತರಕಾರಿ ಉಪ್ಪಿಟ್ಟು. ಏನಕ್ಕೆ ಅಂತ ಅಂದರೆ ನಾರ್ಮಲಾಗಿ ನಮ್ಮಲ್ಲಿ ಪ್ಲೈನ್ ಉಪ್ಪಿಟ್ಟೆ ಜಾಸ್ತಿ ಮಾಡೋದು. ಸೊ ಇವತ್ತು ಸ್ವಲ್ಪ ಅವನಿಗೂ ಸ್ಪೆಷಲ್ ಅಂತ ಅನ್ನಿಸ್ಲಿ ಅಂತ ಹೇಳಿ ಅದನ್ನ ಮಾಡಿದ್ದು. ಸೊ ಬೇರೆ ಟಿಫನ್ ಏನಾದರೂ ಮಾಡ್ಬೋದಿತ್ತು, ಬಟ್ ಓಕೆ ಇರಲಿ ಅನ್ನೋ ಥರ ಯಾಕೋ ನನಗೂ ಹಾಗೆ ಅನ್ನಿಸ್ತು. ಸೊ ಹಾಗಾಗಿ ಅದೇ ಉಪ್ಪಿಟ್ಟು ಮಾಡಿದ್ದು. ಸೊ ಉಪ್ಪಿಟ್ಟಿಗೆ ಏನೇನು ಬೇಕು ಏನು ಅಂತ ಎಲ್ಲ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳಿ, ಆದ್ರೂ ನಾನು ತೋರಿಸ್ಕೊಡ್ತಾ ಇದ್ದೀನಿ ವೆಜಿಟೇಬಲ್ ಉಪ್ಪಿಟ್ಟಿಗೆ ಏನೇನು ಅಂತ ಹೇಳಿ. ಸೊ ನಾನಿಲ್ಲಿ ತರಕಾರಿನ ಅಂದರೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಆನಿಯನ್, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಟೊಮೊಟೊ ಹಾಕಿಲ್ಲ, ಟೊಮೊಟೊ ಬದಲು ಲೆಮನ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ರವೆ, ಉಪ್ಪು, ಕಡಲೆಬೀಜ, ಉದ್ದಿನಬೇಳೆ, ಸಾಸಿವೆ ಮತ್ತು ಅರಿಶಿಣ ಇಷ್ಟು ತಗೊಂಡಿದ್ದೀನಿ. ಸೊ ಇಲ್ಲಿ ನಾನಿವಾಗ ವೆಜಿಟೇಬಲ್ಸ್ನೆಲ್ಲ ನಾನು ಒಂದು ವಿಜಿಲ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಒಂದು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ. ಸೊ ನಾನು ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದರಿಂದ ನಾನು ಅದೇ ನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದು ಒಂಥರ ವೆಜಿಟೇಬಲ್ಸ್ನ ಮುಂಚೆನೇ ಬೇಯಿಸ್ಬಿಟ್ಟು ಇಟ್ಕೊಂಡ್ರೆ ಉಪ್ಪಿಟ್ಟು ಮಾಡಲಿಕ್ಕೆ ಬೇಗ ಈಸಿ ಆಗುತ್ತೆ. ಇಲ್ಲ ನಾವು ಅಲ್ಲೇ ಸ್ಟೀಮ್ ಅಂದರೆ ಲೈಕ್ ಇದರಲ್ಲಿ ಬಾಣಲಿನಲ್ಲಿ ನಾವು ಮಾಡ್ಕೊಬೇಕಾದ್ರೆ ನಾವು ಫ್ರೈ ಮಾಡ್ಕೊಳ್ತೀವಿ ಅಂದರೆ ಅಷ್ಟು ಬೇಗ ಅಂದರೆ ಈ ಆಲೂಗೆಡ್ಡೆ ಎಲ್ಲ ಬೇಗ ಬಾಯ್ಲ್ ಆಗೋದಿಲ್ಲ ಸ್ವಲ್ಪ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಜಸ್ಟ್ ಒಂದು ವಿಜಿಲ್ ಸಾಕು, ಒಂದು ವಿಜಿಲ್ ಆದರೆ ಸಾಕು, ಒಂದು ವಿಜಿಲು ಬೇಡ. ಇನ್ನೇನು ವಿಜಿಲ್ ಆಗೋಕ್ಕಿಂತ ಮುಂಚೆನೇ ನೀವು ಆಫ್ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅದರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಒಂದು ವಿಜಿಲ್ ಆಗಲಿ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ ಇವಾಗ. ಸೊ ಅದು ಅಷ್ಟು ಆಗೋಷ್ಟೊತ್ತಿಗೆ ನಾನು ಯಾವ ವರ್ಷವೂ ಸ್ವೀಟ್ಸ್ ಅವನಿಗೆ ಮಾರ್ನಿಂಗೇ ಮಾಡ್ತಾ ಇರಲಿಲ್ಲ, ಈವ್ನಿಂಗ್ ಮಾಡ್ತಾಯಿದ್ದೆ ನಾನು. ಸೊ ಇವತ್ತು ಬೇಡ ಮಾರ್ನಿಂಗೇ ಮಾಡೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗೇ ಮಾಡ್ತಾಯಿದ್ದೀನಿ. ಏನು ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಇವತ್ತು ಯಾವುದು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೆ. ಸೊ ನಮ್ಮ ಮನೇಲಿ ನನಗೆ ಇತ್ತೀಚೆಗೆ ಯಾಕೋ ಸಬ್ಬಕ್ಕಿ ಪಾಯಸ ಮೇಲೆ ಲವ್ ಆಗೋಗ್ಬಿಟ್ಟಿದೆ ಹಾಗಾಗಿ. ಆ್ಯಂಡ್ ದೆನ್ ನನ್ನ ಮಗ ಶಾವಿಗೆ ಪಾಯಸ ಅಂದರೆ ಅವನಿಗೆ ತುಂಬಾ ಇಷ್ಟ. ನಾನು ಈ ಸಬ್ಬಕ್ಕಿ ಪಾಯಸಕ್ಕೆ ಆಲ್ಮೋಸ್ಟ್ ಆಲ್ ಶಾವಿಗೆ ಕೂಡ ಯೂಸ್ ಮಾಡ್ತೀನಿ ನಾನು, ಹಾಗಾಗಿ ಎರಡೂ ಕೂಡ ಹಾಕೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಭರತ್ಗೂ ಸ್ವಲ್ಪ ಹೀಟ್ ಆಗಿದೆ ಅಂತ ಹೇಳಿದರು. ಸೊ ಹಂಗಾಗಿ ಸಬ್ಬಕ್ಕಿ ಪಾಯಸ ಮಾಡಿದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ, ಅಂದರೆ ಹೀಟ್ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೆ. ಆಲ್ರೆಡಿ ಒಂದು ವಿಷುವಲ್ ಆಯಿತು ಅಲ್ಲಿ, ನಾನು ಗ್ಯಾಸ್ ಕೂಡ ಆಫ್ ಮಾಡಿಕೊಂಡೆ ನಾನು. ಸೊ ಇಲ್ಲಿ ಹಾಲು ಕುದಿಯೋಕೆ ಇಟ್ಟಿದ್ದೀನಿ ನಾನು ಇದಕ್ಕೆ ನೀರನ್ನ ಮಿಕ್ಸ್ ಮಾಡ್ತಾ ಇಲ್ಲ ಹಾಲಿಗೆ. ಯಾಕೆ ಅಂತ ಅಂದರೆ ನೀರನ್ನ ಮಿಕ್ಸ್ ಮಾಡಿಬಿಟ್ರೆ ಒಂಥರ ತೆಳು ಬರುತ್ತೆ, ಗಟ್ಟಿ ಇರೋದಿಲ್ಲ. ಹಾಗಾಗಿ ಸೊ ಹಾಲು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಸಬ್ಬಕ್ಕಿ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ಪಷ್ಟು ಸಬ್ಬಕ್ಕಿ ಹಾಕಿದ್ದೆ. ಆ್ಯಕ್ಚುಲಿ ಅದು 1 ಕಪ್ ಆಗೋದಿಲ್ಲ, ಸೊ ಇನ್ನೂ 1 ಕಪ್ ಹಾಕಬೇಕಾಗತ್ತೆ. ಆವಾಗ ಸ್ವಲ್ಪ ಗಟ್ಟಿ ಬರುತ್ತೆ ನಿಮಗೆ. ಅಕಸ್ಮಾತ್ ನೀವು 2 ಕಪ್ ಹಾಕಿ ಕೂಡ ತುಂಬಾ ಗಟ್ಟಿಯಾಗೋಯಿತು ಅಂದರೆ ನೀವು ಮತ್ತೆ ನೀರು ಅಥವಾ ಹಾಲು ಎರಡರಲ್ಲಿ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಅದರಿಂದ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ನಮ್ಮನೇಲಿ ಸ್ವಲ್ಪ ನಾವು ಗಟ್ಟಿನೇ ಇಷ್ಟಪಡ್ತೀವಿ, ಅಂದರೆ ತುಂಬ ತೆಳುವಾಗಿರೋದಕ್ಕಿಂತ ಸ್ವಲ್ಪ ಲೈಟಾಗಿ ತೆಳುಗಿದ್ರೆ ಇಷ್ಟಪಡೋದಷ್ಟೇ ನಾವು. ಸೊ ಹಾಗಾಗಿ ನಾನು 1-2 ಕಪ್ಪಷ್ಟು ನಾನು ಸಬ್ಬಕ್ಕಿ ಹಾಕಿದ್ದೀನಿ. ಇನ್ನು ನೀವು ಸಬ್ಬಕ್ಕಿ ನೈಟಲ್ಲಿ ನೆನೆಸಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಆ್ಯಂಡ್ ದೆನ್ ಬೇಗ ಆಗುತ್ತೆ ಅದು ಬಂದುಬಿಟ್ಟು ಡಿಶ್ಶು. ಸೊ ನಾನು ನೈಟಲ್ಲಿ ನೆನೆಸಿಡೋದನ್ನ ಮರ್ತುಬಿಟ್ಟಿದ್ದೆ ಹಾಗಾಗಿ. ಸೊ ಈಗ ಅಲ್ಲಿ ಅದು ಸಬ್ಬಕ್ಕಿ ಬೇಯೋಷ್ಟೊತ್ತಿಗೆ ನಾನು ಈ ಕಡೆ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ನಾನು. ಅದ್ರ ನೆಕ್ಸ್ಟ್ ನಾನು ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ಸ್ವಲ್ಪ ಈ ಥರ ಹುಳಿ ಮಾಡೋದು, ಅಂದರೆ ಉಪ್ಪಿಟ್ಟು ಚಿತ್ರಾನ್ನಕ್ಕೆಲ್ಲ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಬಂದು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬಂದ್ಬಿಟ್ಟು ನಾನಿಲ್ಲಿ. ಸೊ ತುಂಬ ಚೆನ್ನಾಗಾಗುತ್ತೆ
ಅಂದರೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ, ತುಂಬ ಫ್ರೈ ಮಾಡಿದ್ರೆ ಒತ್ತದಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ಇನ್ನು ಫ್ರೈಗಿಂತ ಮುಂಚೆನೇ ಹಾಕ್ಬಿಟ್ವಿ ಅಂದರೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನೆಲ್ಲ, ಅದು ಫ್ರೈಯೇ ಆಗಿರಲ್ಲ, ಒಂಥರ ಅಂದರೆ ಕ್ರಿಸ್ಪಿ ಥರ ಇರೋದಿಲ್ಲ, ಒಂಥರ ಅಂಟ್ಕೊಳ್ಳುತ್ತೆ ಹಲ್ಲಿಗೆಲ್ಲ ಸ್ವಲ್ಪ. ಹಾಗಾಗಿ ಸ್ವಲ್ಪ ಅದನ್ನ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ತೀನಿ. ಸೊ ಈಗ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಬಂದು. ಸೊ ಆನಿಯನ್ನು ಅಷ್ಟೇ ನಾನು ಮುಂಚೆನೇ ಒಂದೆರಡೇನೋ ತೊಗೊಂಡಿದ್ದೀನಿ ಆನಿಯನ್ನು. ಬಿಕಾಸ್ ತರಕಾರಿ ಹಾಕೋದ್ರಿಂದ ನೀವು ಆನಿಯನ್ ಜಾಸ್ತಿ ಹಾಕೋ ನೆಸೆಸಿಟೀಸ್ ಇರೋದಿಲ್ಲ. ಇನ್ ಕೇಸ್ ನೀವೇನಾದರೂ ತರಕಾರಿ ಏನೂ ಕೂಡ ಹಾಕಲ್ಲ ಅಂತಂದರೆ ನೀವು ಆನಿಯನ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಂದು. ಆ್ಯಂಡ್ ದೆನ್ ನೀವು ತರಕಾರಿಗೆ ನಾನು ಬರೀ ಬೀನ್ಸ್, ಕ್ಯಾರೆಟು, ಆಲೂಗೆಡ್ಡೆ 3 ಹಾಕ್ಕೊಂಡಿರೋದು. ನೀವು ಬೇಕಾದ್ರೆ ಬಟಾಣಿ, ಅವರೆಕಾಳಿದ್ರೆ ಅವರೆಕಾಳು, ಕಡಲೆಕಾಳಿದ್ರೆ ಕಡಲೆಕಾಳು, ಈ ಥರ ಏನಾದರೂ ಕಾಳುಗಳು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಂದು. ನಾನು ಬಟಾಣಿನ ನೆನೆಸಿಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಟಾಣಿ ಯೂಸ್ ಮಾಡಿಲ್ಲ ನಾನಿಲ್ಲಿ. ಸೊ ಈಗ ಆನಿಯನ್ನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಂದು. ನನಗೆ ಗೊತ್ತಿರೋಂಗೆ ನಾವೆಲ್ಲ ಚಿಕ್ಕವರಲ್ಲಿದ್ದಾಗ ಬರ್ಡೇ ಅಂದರೆ ಸಾಕು ಉಪ್ಪಿಟ್ಟು ಕೇಸರಿ ಬಾತು ಮಾಡ್ತಾಯಿದ್ರು ಮನೆಗಳಲ್ಲಿ. ಬಿಕಾಸ್ ಅದೇ ಒಂದು ಡಿಶ್ ಅನ್ನೋ ಥರ, ಸ್ವೀಟ್ ಅನ್ನೋ ಥರ ನಮಗೆ. ಸೊ ಇವಾಗೆಲ್ಲ ಹಾಗಿಲ್ಲ ಬಂದು, ಏನಾದರೂ ಬೇರೆ ಬೇರೆ ವೆರೈಟೀಸ್ ಮಾಡ್ತಾರೆ ಕೆಲವು ಮನೆಗಳಲ್ಲಿ, ಹೀಗೆಲ್ಲ ಇತ್ತು. ಬಟ್ ನಾನು ಚಿಕ್ಕವಳಿದ್ದಾಗ ಆಲ್ಮೋಸ್ಟ್ ಆಲ್ ನಮ್ಮಮ್ಮ ನನಗೆ ಅಂತೇಳಿ ಜಾಮೂನ್ ಮಾಡ್ತಾಯಿದ್ರು ಬಂದು. ಸೊ ನನ್ನ ಮಗನಿಗೆ ಜಾಮೂನ್ ನಾವು ಅವಾಗ ಇವಾಗ ಅಂತ ಹೇಳಿ ಮಾಡ್ತಾನೆ ಇರ್ತೀವಿ ಅಂತ ಹೇಳಿಬಿಟ್ಟು, ಸೊ ಇವತ್ತು ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ತರಕಾರಿ ಉಪ್ಪಿಟ್ಟು ಮಾಡಿಬಿಟ್ಟು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದಿದ್ದು. ಸೊ ಈಗ ಆನಿಯನ್ ಫ್ರೈ ಆಗಿದೆ, ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾಗ್ತಾ ಇದ್ದಂಗೆ ತರಕಾರಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ನೀರನ್ನ ನಾನೇನು ಸಪ್ರೇಟ್ ಮಾಡ್ಕೊಳ್ತಾ ಇಲ್ಲ, ನೀರು ಮತ್ತು ತರಕಾರಿನ ಏನು ಸಪ್ರೇಟ್ ಮಾಡ್ಕೊಳ್ತಾ ಇಲ್ಲ ನಾನಿಲ್ಲಿ. ಸೊ ಅದು ಏನು ನೀರಿತ್ತು ಅದು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅದು ಏನು ನೀರಿತ್ತು ಅದನ್ನು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಇಲ್ಲಿ ಅಂದಾಜು ಮೇಲೆ ನಾನು ಮಾಡ್ಕೊಳ್ತಾ ಇರೋದು, ನೀರಾಗಲಿ ಅಥವಾ ರವೆ ಹಾಕ್ಕೊಳ್ಳೋದಾಗಲಿ. ನಾನು ನಾರ್ಮಲಾಗಿ ಅಂದರೆ ನಿಮಗೆ ಅಳತೆ ಪ್ರಕಾರದಲ್ಲಿ ಹೇಳಬೇಕು ಅಂದರೆ ನೀವು ಎಷ್ಟು ರವೆ ತೊಗೊಳ್ತೀರೋ ಅದ್ರ 2ರಷ್ಟು ನೀರು ಹಾಕ್ಕೋಬೇಕು. ಆವಾಗ ಚೆನ್ನಾಗಾಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ತೆಳುಗಬೇಕು ಅಂದರೆ ನೀವು 1 ಕಪ್ಪಷ್ಟು ರವೆ ತೊಗೊಂಡಿದ್ರೆ 2.5 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ನಿಮಗೆ ತೆಳುಗಾಗುತ್ತೆ. ಇಲ್ಲ 1 ಕಪ್ಪಷ್ಟು ರವೆ ತೊಗೊಂಡಿದ್ರೆ ನೀವು 2 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಅದು ನಾರ್ಮಲ್ ಆಗಿ ಆಗುತ್ತೆ ಬಂದುಬಿಟ್ಟು. ಸೊ ನಾನಿಲ್ಲಿ ಅಂದಾಜು ಮೇಲೆ ಅಂದರೆ ಕಣ್ಣಳತೆ ಮೇಲೆ ನಾನು ಮಾಡ್ಕೊಳ್ತಾ ಇರೋದು ಬಂದು. ಸೊ ಇವಾಗ ನಾನು ನೀರೆಲ್ಲ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಬಿಟ್ಟಿದ್ದೀನಿ, ಅಂದರೆ ನೀರು ಕುದೀಲಿ ಅಂತ ಹೇಳಿ ಬಿಟ್ಟಿದ್ದೀನಿ ನಾನು. ಸೊ ಅದು ಉಪ್ಪು ಕೂಡ ನಾನು ಈ ಥರ ಕುದಿಬೇಕಾದ್ರೆ ಟೇಸ್ಟ್ ನೋಡ್ಕೊಂಡ್ಬಿಡ್ತೀನಿ ಎಷ್ಟು ಉಪ್ಪು ಬೇಕು ಏನು ಅಂತ ಹೇಳಿ. ಸೊ ಅದಾಗ್ತಿದ್ದಂಗೆ ಕೂಡ ನಾನು ರವೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಥರ ಬಿಟ್ಕೊಂಡ್ಬಿಡ್ತೀನಿ. ಈಗ ನೋಡಿ ಅಲ್ಲಿ ಆಲ್ರೆಡಿ ರವೆ ನೀರು ಕುದಿ ಬಂದಿದೆ. ಸೊ ಇವಾಗ ನಾನು ರವೆ ಆ್ಯಡ್ ಮಾಡ್ತಾ ಇದ್ದೀನಿ ಬಂದು. ಸೊ ಈ ಥರ ನಾನು ಕಣ್ಣು ಅಳತೆಲೇ ನಾನು ಮಾಡ್ಕೊಳ್ಳೋದು. ಮುಂಚೆ ನಾನು ಕೂಡ ಅಳತೆ ಅಂದರೆ ಲೋಟದ ಅಳತೆ ಈ ಥರ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಮಾಡ್ತಾ ಸ್ವಲ್ಪ ಕಣ್ಣು ಅಳತೆಗಳಲ್ಲೇ ಮಾಡ್ಕೊಳ್ತೀನಿ ನಾನು ಬಂದು. ಹಾಗಾಗಿ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ರವೆ. ಸೊ ಹಾಗಾಗಿ ಆಮೇಲೆ ನಾನು ಬನ್ಸಿ ರವೆ ತರೋದು ಉಪ್ಪಿಟ್ಟಿಗೆ. ಸೊ ನಾವು ಮುಂಚೆನೇ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಬಿಟ್ಟಿರ್ತೀನಿ ನಾನು. ಬಿಕಾಸ್ ಹುಳ ಆಗೋದಿಲ್ಲ ಬನ್ಸಿ ರವೆನ ಯಾವುದೇ ರವೆ ನಾವು ತಂದ್ರೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಬೇಗ ಹುಳ ಆಗೋದಿಲ್ಲ ಅಂತೆ. ಸೊ ಹಂಗಾಗಿ ನಮ್ಮಮ್ಮ ಎಲ್ಲ ಹೇಳೋರು ಯಾವಾಗಲೂ ಫ್ರೈ ಮಾಡಿ ಎತ್ತಿಡು ಅಂತ ಹೇಳಿ. ಸೊ ನಮ್ಮ ಮನೆಯಲ್ಲಿ ಇದನ್ನೇ ಮಾಡ್ತಾಯಿದ್ರು, ಅದನ್ನು ನಾನೀಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ಥರ. ಆಮೇಲೆ ಇನ್ನೊಂದೇನು ಅಂದರೆ ಬೇಗ ಉಪ್ಪಿಟ್ಟಾಗ್ಬಿಡುತ್ತೆ ಆವಾಗ. ತುಂಬ ಅದು ಸ್ಟೀಮಲ್ಲಿ ಬೇಯಬೇಕು ಅಂತಾಗಲಿ ಅಥವಾ ಅದು ಇನ್ನೂ ತುಂಬ ಅಳಬೇಕು ಅಂತ ಹೇಳಿ ಆ ಥರ ನೆಸೆಸಿಟೀಸ್ ಇರೋದಿಲ್ಲ. ಬೇಗನೆ ಅದು ಉಪ್ಪಿಟ್ಟು ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಬಂದುಬಿಟ್ಟು, ಬೇಗ ಆಗುತ್ತೆ ಉಪ್ಪಿಟ್ಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಈಗ ಉಪ್ಪಿಟ್ಟಾಗಿದೆ. ಈಗ ನಾನು ಸಣ್ಣ ಉರಿ ಮಾಡಿ ಒಂದು 5 ಮಿನಿಟ್ಸು ಅಲ್ಲ, ಒಂದು ಸ್ವಲ್ಪ ಹೊತ್ತು ಬಿಡ್ತಿದ್ದೀನಿ, ಒಂದು 3 ಮಿನಿಟ್ಸ್ ಬಿಟ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಲಿ ಅಂತೇಳಿ ಬಿಟ್ಟಿದ್ದೀನಿ ಅಷ್ಟೇ. ಸೊ ಇವಾಗ ಇಲ್ಲಿ ಬಂದು ಆಲ್ರೆಡಿ ಆಲ್ಮೋಸ್ಟ್ ಬೇಯ್ತಾ ಇದೆ ಬಂದು ಇವಾಗಿದು ಸಬ್ಬಕ್ಕಿ. ನಾನು ಹೇಳಿದ್ನಲ್ಲ, ಸಬ್ಬಕ್ಕಿ ನೆನೆಸಿಟ್ರೆ ನಿಮಗೆ ತುಂಬಾ ಈಸಿ ಬೇಗ ಮಾಡ್ಕೊಳ್ಳೋದು. ಬಿಕಾಸ್ ಅದು ಬೇಯಕ್ಕೆ ಟೈಮ್ ತೊಗೊಳ್ಳಲ್ಲ. ಆವಾಗ ಸಬ್ಬಕ್ಕಿನ ಬೇಯಿಸಿಲ್ಲ ಅಂತಂದರೆ ನೆನೆಸಿಟ್ಟಿಲ್ಲ ಅಂತಂದರೆ ನಿಮಗೆ ಮಾರನೇ ದಿನ ಮಾಡಬೇಕಾದ್ರೆ ತುಂಬಾ ಅದೇ ಟೈಮ್ ತುಂಬ ತೊಗೊಳುತ್ತೆ ಬಂದು. ಸೊ ಈಗ ಆಲ್ಮೋಸ್ಟ್ ಆಲ್ ಅದು ಬೆಂದಿತ್ತು.
ಅದಕ್ಕೆ ನಾನು ಸ್ವಲ್ಪ ಶಾವಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಟೇಸ್ಟಿಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಶಾವಿಗೆ ಕೂಡ ಇದ್ದರೆ, ಬರೀ ಸಬ್ಬಕ್ಕಿ ತಿನ್ನೋದಕ್ಕಿಂತ ಅಂಥೇಳಿ ಲೈಟಾಗಿ ಶಾವಿಗೆ ಆ್ಯಡ್ ಮಾಡಿದ್ದೀನಿ ನಾನು ಅಷ್ಟೇ ಇದಕ್ಕೆ. ಸೊ ಈಗ ಶಾವಿಗೆ ಕೂಡ ಸ್ವಲ್ಪ ಅದು ಎಲ್ಲ ಫುಲ್ ಹಳ್ಳಿ ಅಂತ ನಮ್ಮ ಕಡೆ ಅದು ಹರಳೋದು ಅಂತ ಹೇಳ್ತೀವಿ. ಸೊ ಅದು ಆಗಲಿ ಅಂತೇಳಿ ಬಿಟ್ಟಿದ್ದೀವಿ ನಾವಿವಾಗ. ಅದಾಗೋ ಅಷ್ಟೊತ್ತಿಗೆ ಈ ಕಡೆ ಉಪ್ಪಿಟ್ಟು ಕೂಡ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಅಂತ ಹೇಳಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಹಾಗೆ ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕಾಯಿ ತುರಿ ಮತ್ತು ಲೆಮನ್ನು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬಂದು. ಸೊ ಕಾಯಿ ತುರಿ ಈ ಥರ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ನಮ್ಮನೇಲಿ ಭರತನಿಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆ ಥರ ಕಾಯಿ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ. ಸೊ ಅದು ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ. ಸೊ ಇಲ್ಲಿ ಅಷ್ಟೇ ಪಾಯಸನೂ ಕೂಡ ರೆಡಿ ಆಗಿದೆ. ನಾನು ಮಾಡೋದು ಆಲ್ಮೋಸ್ಟ್ ಆಲ್ ಬೆಲ್ಲ ಹಾಕಿನೇ ಪಾಯಸ ಆಗಲಿ ಸ್ವೀಟ್ಸ್ ಏನೇ ಮಾಡೋದು, ಸಕ್ಕರೆ ತುಂಬ ಕಮ್ಮಿ ನಮ್ಮ ಮನೇಲಿ ಯೂಸ್ ಮಾಡೋದು ನಾವು. ಸೊ ಬೆಲ್ಲ ಯೂಸ್ ಮಾಡ್ತೀರಾ ಅನ್ನೋರು ಪಾಯಸಗಳು ಮಾಡಬೇಕಾದ್ರೆ, ನಾನು ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ತುಂಬಾ ಹಾಳು ಮಾಡಿದ್ದೀನಿ. ಅಡುಗೆ ಎಲ್ಲ ಮಾಡೋಕ್ಕೋಗಿ ಏನೇನೋ ಆಗೋಗ್ಬಿಟ್ಟಿತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಕಲಿತು ನೋಡಿ ಮಾಡ್ತಾ ಇರೋದು. ಆ್ಯಂಡ್ ದೆನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವೇನೇ ಒಂದು ಕಲಿಬೇಕಾದ್ರೂ ಕೂಡ ಕೆಟ್ಟೇ ಅದು ಚೆನ್ನಾಗಾಗೋದು ಸ್ಟಾರ್ಟಿಂಗೇ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಈಗ ಅದು ಫುಲ್ ಎಲ್ಲ ಆಗಿದೆ, ಅಂದರೆ ಬೆಂದಿದೆ ಶಾವಿಗೆ ಎಲ್ಲ ಅಂತ ಅಂದಾಗ ನಾನು ವಿವಿಟಾ ಪೌಡರ್ ಅಂತ ಹೇಳಿ ಬರುತ್ತೆ, ಇಲ್ಲ ಬಾದಾಮ್ ಪೌಡರ್ ಅಂತ ಹೇಳಿ ಬರುತ್ತೆ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಹಾಕಿ 1 ಸ್ಪೂನಷ್ಟು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಫ್ಲೇವರು ಸ್ಮೆಲ್ಲಿಗೆ ಒಂದು ಫ್ಲೇವರ್ಸ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಅದನ್ನ ಹಾಕ್ತಾಯಿದ್ದೀನಿ ಅಷ್ಟೇ ನಾನು. ಹಾಗೆಯೇ ಸ್ವಲ್ಪ ನಾನು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಅದು ಟೇಸ್ಟ್ಗೆ ಮತ್ತು ಸ್ಮೆಲ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಏಲಕ್ಕಿ ಪುಡಿ ಹಾಕಿದಾಗ ನಾವಲ್ಲಿ. ಸೊ ಹಾಗಾಗಿ ನಾನು ಅದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಬೆಲ್ಲ, ಇಲ್ಲಿ ಬೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಕಪ್, 1/4 ಕಪ್, ಒಂದಲ್ಲ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಅಷ್ಟೇ. ಯಾಕೆಂದರೆ ಆಮೇಲೆ ಸ್ವೀಟ್ ನೋಡಿಕೊಂಡು ಜಾಸ್ತಿ ಬೇಕಂತ ನಾನು ಬೆಲ್ಲ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ನ ಆಫ್ ಮಾಡಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬಿಕಾಸ್ ನೀವು ಗ್ಯಾಸ್ ಆನಲ್ಲಿ ಇದ್ದಾಗಲೇ ಬೆಲ್ಲ ಹಾಕಿದ್ರೆ ಹಾಲು ಹೊಡೆದೋಗೋ ಸಾಧ್ಯತೆ ತುಂಬ ಇರುತ್ತೆ ಆ್ಯಂಡ್ ದೆನ್ ಬೆಲ್ಲ ಹಾಕಿದ್ಮೇಲೆ ತುಂಬ ಮಿಕ್ಸ್ ಮಾಡಬಾರ್ದು. ಜಸ್ಟ್ 1-2 ಸತಿ ಹಿಂಗೆ ಅಂದ್ಬಿಟ್ಟು ಬಿಟ್ಬಿಡಬೇಕು. ಆ ಬಿಸಿಗೆ ಅದಾಗೆ ತಣ್ಣಗಾಗುತ್ತೆ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಈಗ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ನಾನು. ಅದನ್ನು ಕೂಡ ಹಿಂಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ನಾನು ಈ ಕಡೆಗೆ ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆ ಅಂದರೆ ಹಾಲೆಲ್ಲ ಬಿಸಿಗೆ ಇಟ್ಕೊಂಡಾಗ ಅದಕ್ಕೆ ನಾನು ಯಾವುದೇ ರೀತಿ ತುಪ್ಪ ಏನೂ ಹಾಕಿರಲಿಲ್ಲ. ಹಾಗಾಗಿ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನೇನು ದ್ರಾಕ್ಷಿ ಗೋಡಂಬಿ ಎಲ್ಲ ಚಿಕ್ಕದಾಗೆಲ್ಲ ಕಟ್ ಮಾಡಿ ಹಾಕಲ್ಲ, ನಾನು ನಾರ್ಮಲಾಗಿ ಇದೇ ಥರ ಇಷ್ಟ ಆಗುತ್ತೆ ಅಂತೇಳಿ ಹೀಗೆ ಹಾಕ್ಕೊಳ್ಳೋದು. ಆ್ಯಂಡ್ ದೆನ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ದ್ರಾಕ್ಷಿ ಗೋಡಂಬಿ ಒಟ್ಟಿಗೆ ಹಾಕ್ಬಿಡ್ತೀರಾ ಫ್ರೈ ಮಾಡಬೇಕಾದ್ರೆ. ಆ್ಯಕ್ಚುಲಿ ಫಸ್ಟು ಗೋಡಂಬಿ ಫ್ರೈ ಆದಮೇಲೆ ನೀವು ದ್ರಾಕ್ಷಿ ಹಾಕಬೇಕು, ಇಲ್ಲ ಅಂದರೆ ದ್ರಾಕ್ಷಿ ಸೀದೋಗ್ಬಿಡುತ್ತೆ, ಗೋಡಂಬಿ ಫ್ರೈ ಆಗಿರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಇದೊಂದು 75% ಅಥವಾ 50% ಗೋಡಂಬಿ ಫ್ರೈ ಆಗಿದೆ ತುಪ್ಪದಲ್ಲಿ ಅಂತ ಅನಿಸಿದ ಮೇಲೆ ನೀವು ದ್ರಾಕ್ಷಿ ಹಾಕಿದ್ರೆ ದ್ರಾಕ್ಷಿ ಬೇಗ ಫ್ರೈ ಆಗೋಗ್ಬಿಡುತ್ತೆ, ಆ ಕಾರಣಕ್ಕೆ ಅಷ್ಟೇ. ಇನ್ನು ನೀವೇನಾದರೂ ಬಾದಾಮ್ ಎಲ್ಲ ತೊಗೊಳ್ತೀರಾ ಅಂದ್ರೂ ಅಷ್ಟೇ, ಬಾದಾಮ್ ಮತ್ತು ಗೋಡಂಬಿ ಒಟ್ಟಿಗೆ ಹಾಕ್ಬೋದು. ಬಟ್ ದ್ರಾಕ್ಷಿ ಮಾತ್ರ ಲಾಸ್ಟ್ ಟೈಮಲ್ಲೇ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ದೆನ್ ಅದು ಒತ್ತೋಗೋದಿಲ್ಲ, ಸಿಯೋದಿಲ್ಲ, ಏನೂ ಆಗೋದಿಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ತಿನ್ಬೇಕಾರೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಫಸ್ಟಿಗೆ ಹಾಕಿದ್ರೆ ಒಂಥರ ಸೀದೋಗಿರೋ ಥರ ಟೇಸ್ಟಿಂಗ್ ಬರ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ದ್ರಾಕ್ಷಿ ಗೋಡಂಬಿ ಎರಡೂ ಕೂಡ ಫ್ರೈ ಆಗಿದೆ. ಸೊ ಇದನ್ನು ನಾನು ಇವಾಗ ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಾಗಿದೆ. ಸೊ ಆ್ಯಕ್ಚುಲಿ ಭರತ್ ಹೇಳ್ತಾಯಿದ್ರು ಇವತ್ತು ಪಾಯಸ ತುಂಬ ಚೆನ್ನಾಗಾಗಿದೆ ಈ ಥರ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು ಅಂದರೆ. ನಮಗೆ ಭರತನ ಫ್ರೆಂಡ್ ಒಬ್ಬರಿದ್ದಾರೆ, ಅಣ್ಣ ಲತೀಶಣ್ಣ ಅಂತೇಳಿ, ಅವ್ರು ಮಾಡೋದು ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತು ಒಂಚೂರು ಅವರಷ್ಟು ಮಾಡೋಕ್ಕಾಗಲಿ ಟ್ರೈ ಮಾಡಿದ್ದೀನಿ ಅಂತ ಹೇಳ್ಬೋದು ನಾನು. ಸೊ ಹಾಗೇ ಮಾಡಿದ್ದು ಆಯಿತು. ಆ್ಯಂಡ್ ದೆನ್ ನನ್ನ ಮಗನಿಗೆ ಲಂಚ್ಗೆ ಎಲ್ಲ
ಸ್ಕೂಲ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಬಾಕ್ಸಿಗೆಲ್ಲ. ಅವನು ಸಾಮಾನ್ಯ ತೊಗೊಂಡೋಗಲ್ಲ, ಇವತ್ತಿಲ್ಲ ಪಾಯಸ ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದಾನೆ ಅವನನ್ನು ಕೂಡ. ಏಕೆಂದರೆ ಮನೆಯಲ್ಲಿ ಅವರಿಗೆ ತಿನ್ನಲಿಕ್ಕೆ ಟೈಮ್ ಕೂಡ ಸಿಕ್ಕಿರಲ್ಲ. ಸೊ ಹಾಗಾಗಿ ನಾನು ಸ್ಕೂಲ್ಗೆ ಇಡ್ತಾ ಇದ್ದೀನಿ ಇವತ್ತು. ಸೊ ಆ್ಯಂಡ್ ದೆನ್ ಇವತ್ತು ಮಾರ್ನಿಂಗ್ ಟಿಫನ್ ಬಂದು ಸಿಂಪಲಾಗಿ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಹಾಗೆಯೇ ಸಬ್ಬಕ್ಕಿ ಪಾಯಸ ಮಾಡಿದ್ದು. ಸೊ ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ಲರೂ ಬಂದೆ. ಆ್ಯಂಡ್ ದೆನ್ ವೆಜಿಟೇಬಲ್ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಆ್ಯಂಡ್ ದೆನ್ ಇವಾಗ ಈವ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಏನು ಅಂತ ಹೇಳಿದ್ರೆ, ನಾವು ಸಾಮಾನ್ಯ ಕೇಕ್ ಅವನಿಗೆ ಹೇಳ್ತಾನೆ ಇದ್ದೆ ಕೇಕ್ ತರಿಸಲ್ಲ ಅಂತೇಳಿ. ಬಟ್ ಅವನಿಗೆ ಇಷ್ಟ ಅಂತ ಹೇಳಿ ಕೇಕ್ ತರಿಸಿದ್ವಿ ಬಂದು. ಸೊ ಅವನಿಗೆ ಈ ಥರ ಬರುತ್ತೆ ಅಲ್ಲ ಸ್ಪಾರ್ಕ್, ಅದನ್ನು ಹಚ್ಚಲಿಕ್ಕೆ ಅಂತ ಹೋಗಿ ಈ ಥರ ಆಗೋಗ್ಬಿಡ್ತು, ಭಯನೇ ಆಗೋಯ್ತು. ನಾನು ಒಂದು ಸಜೆಸ್ಟ್ ಮಾಡೋದು ಅದನ್ನ ಹಚ್ಚದಲ್ಲೇ ಇರೋದೇ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ ನಾನು. ಸೊ ಹಾಗೆಯೇ ಅವನು ನಮ್ಮ ಏರಿಯಾದಲ್ಲಿರೋ ಮಕ್ಕಳಿಗೆಲ್ಲರಿಗೂ ಇವತ್ತು ನನ್ನ ಬರ್ಡೇ ಬನ್ನಿ ಕೇಕ್ ಕಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ನಂತೆ. ಸೊ ಹಾಗಾಗಿ ಒಂದು ಚಿಕ್ಕ ಕೇಕ್ ತಂದಿದ್ವಿ, ನಾವೇನು ಜಾಸ್ತಿ ತಂದಿರಲಿಲ್ಲ. ಸೊ ಆ ಕೇಕ್ನ ಕಟ್ ಮಾಡಿದ್ವಿ. ಅವನಿಗೆ ಅದೇ ಖುಷಿ, ಇಷ್ಟು ಚಿಕ್ಕ ಕೇಕ್ ತಂದು ಕಟ್ ಮಾಡಿಸೋದು, ಅದು ಅವನಿಗೆ ಎಷ್ಟು ಖುಷಿ ಅಂದರೆ ತುಂಬಾ ಖುಷಿ ಅವನಿಗೆ ಆ ವಿಚಾರದಲ್ಲಿ. ಸೊ ಓಕೆ, ಯಾವಾಗೂ ಅಲ್ಲ ಅಂದರೆ ಒಂದು ಚಿಕ್ಕ ಪುಟ್ಟ ಈ ಥರದಾದರೂ ಮಕ್ಕಳಿಗೆ ಖುಷಿಗೋಸ್ಕರ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದಾಯ್ತು ಅಷ್ಟೇ. ಸೊ ಹಾಗೇ ಅವನ ಖುಷಿ ಅಂತೆ ಒಂದು ಕೇಕು ಅವನೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದ ಯಾವ್ದು ಬೇಕು ಅಂತ ಹೇಳಿ. ಹಾಗೆ ಅಂದರೆ ನಾವು ಎಲ್ಲರೂ ಮಾಡೋ ಹಾಗೆ ಗ್ರ್ಯಾಂಡಾಗಿ ಆ ಥರ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡೇ ಇಲ್ಲ. ನನ್ನ ದೊಡ್ಡವನಿಗಂತೂ ಮಾಡಿದ್ದೇ ಗೊತ್ತಿಲ್ಲ ನಮಗೆ. ಇದೇ ಥರ ಎವ್ರಿ ಇಯರ್ ಚಿಕ್ಕದಾಗಿ ಒಂದು ಕೇಕ್ ತರೋದು, ಮನೆಯಲ್ಲೇ ಕಟ್ ಮಾಡೋದು. ನಾವು 3 ಜನ ಇದ್ದರೆ 3 ಜನ ಸೇರಿ ಕಟ್ ಮಾಡೋದು, ನಾವೇ 3 ಜನ ತಿನ್ನೋದು, ಇದೇ ಥರ ಮಾಡೋದು ನಾವು ಬಂದು. ಆ ಥರ ತುಂಬ ಸೆಲೆಬ್ರೇಷನ್ಸು, ನೆಂಟರನ್ನೆಲ್ಲ ಕರೆಯೋದು, ಫ್ರೆಂಡ್ಸ್ನ ಕರೆಯೋದು, ಈ ಥರ ತುಂಬ ಕಮ್ಮಿ ಮಾಡಿರೋದು ನಾವು. ಆದರೆ ಅವನಿಗೊಂದು ಖುಷಿ ಎಲ್ಲರೂ ಬರಬೇಕು ಅಂತ, ಹಾಗಾಗಿ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತುಂಬಾ ಖುಷಿ ಆಗೋಯಿತು ಅದರಿಂದ ಅವನಿಗೆ. ಆ್ಯಂಡ್ ದೆನ್ ಅವನು ತುಂಬಾ ಖುಷಿಪಟ್ಟ. ಅವ್ನ ಬರ್ಡೇ ಹೀಗಿತ್ತು. ಸೊ ನನ್ನ ಮಗನ ಬರ್ಡೇ ಲಾಗ್ ಈ ಥರ ಇತ್ತು ಆ್ಯಂಡ್ ವೆರಿ ಸಿಂಪಲ್ ಆಗಿತ್ತು. ನೆಕ್ಸ್ಟ್ ಲಾಗ್ ಜೊತೆಗೆ